ಎಲ್ಲೇ ಹೋಗ್ಲಿ ಬರ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಕೇಳ್ತಾ ಇರ್ತಾರೆ, ಹೌದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಷ್ಟು ದೊಡ್ಡ ಮಟ್ಟದ ಚಳುವಳಿ ಮಾಡ್ತಾರೆ, ಎಲ್ಲೇ ಹೋರಾಟಗಳಲ್ಲಿ ಭಾಗಿಯಾಗ್ತಾರಲ್ಲ, ಇವ್ರಿಗೆಲ್ಲ ಆರ್ಥಿಕ ಮೂಲ ಯಾವುದು, ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ ದುಡ್ಡು ಅಂತ ಪ್ರಶ್ನೆ ಬರುತ್ತೆ. ಮೋಸ್ಟ್ಲಿ ನಿಮ್ಗೂ ಎದುರಾಗಿರುತ್ತೆ. ಹೌದು, ಈ ಪ್ರಶ್ನೆಗಳು ತುಂಬಾ ಸಂದರ್ಭದಲ್ಲಿ ಕೆಲವರು ಹೇಳ್ಕೋತಾರೆ, ಕೆಲವರು ಕೇಳ್ತಾರೆ, ಕೆಲವರು ಕೇಳದಲ್ಲೇ ಅವರಲ್ಲೇ ಅಡಗಿಸ್ಕೊಂಡು ಇವ್ರು ಇಷ್ಟೆಲ್ಲ ಬೆಳೀತಾರೆ, ಇವ್ರು ಇಷ್ಟೆಲ್ಲ ಸಮಾವೇಶಗಳು ಮಾಡ್ತಾರೆ, ಇಷ್ಟೆಲ್ಲ ಸಮಾರಂಭಗಳು ಮಾಡ್ತಾರೆ, ಇಷ್ಟೆಲ್ಲ ಚಳುವಳಿಯನ್ನು ರೂಪಿಸ್ತಾರೆ ಅಂತ ಹೇಳಿ ಅವರ ಮನಸ್ಸಲ್ಲೇ ಕೊರಗುತ್ತಾ ಈ ಪ್ರಶ್ನೆಗಳ ಇವ್ರ ಹತ್ರ ಇಟ್ಕೋತಾರೆ. ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ಅದನ್ನೇ ಹೇಳಿದ್ದು ನಾನು. ಕನ್ನಡದ ಕೆಲಸ ಕಾಯಕ ಪ್ರಾಮಾಣಿಕವಾಗಿದ್ರೆ ಆ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿ ತಗೊಳ್ಳಿ ಅಂದಿದ್ದು. ಯಾಕೆ ಅಂದ್ರೆ ನಿಜವಾದ ಕನ್ನಡದ ಕೆಲಸ ಕಾಯಕ ಅನ್ಕೊಂಡು ಮಾಡೋದಾದ್ರೆ ಆ ಕಾಯಕದ ಹಿಂದೆ ನಿಲ್ಲುವಂತ ಶಕ್ತಿಗಳು ನಮಗೆ ಅರಿವಿಗೆ ಬಾರದೆ ನಿಲ್ತಾರೆ. ಅದೇ ನಿಜವಾದ ಆರ್ಥಿಕ ಮೂಲ ಅಂತ ಅನ್ಕೊಂಡಿದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇವತ್ತು 78 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವರು ₹1 ಕೊಟ್ರೆ ಸಾಕಲ್ವಾ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ಥಿಕ ಮೂಲವನ್ನ ಗಟ್ಟಿಗೊಳಿಸ್ಲಿಕ್ಕೆ?